ಚಿನ್ನ ಎಂದರೇನೆ ಹೂಡಿಕೆ. ಚಿನ್ನವನ್ನ ಹಲವರು ಖರೀದಿ ಮಾಡುವುದೇ ಕಷ್ಟದ ಸಮಯದಲ್ಲಿ ಚಿನ್ನ ನಮ್ಮ ಕೈ ಹಿಡಿಯುತ್ತದೆ ಎನ್ನುವ ಕಾರಣಕ್ಕೆ. ಆದರೆ ಇದೀಗ ಚಿನ್ನದ ವಿಚಾರದಲ್ಲಿ RBI ಮಹತ್ವದ ಬದಲಾವಣೆಯನ್ನ ತರಲು ಸೂಚನೆ ನೀಡಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಚಿನ್ನವನ್ನ ಅಡಮಾನ ಇರಿಸುವುದರಲ್ಲಿ ಒಂದಷ್ಟು ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ RBI ಚಿನ್ನದ ಸಾಲ ನೀಡುವ ವಿಚಾರದಲ್ಲಿ ಕೆಲವು ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವಂತೆ ಅಥವಾ ಇರುವ ತಪ್ಪುಗಳನ್ನು ತೋರಿಸಿದೆ. ಇದರಿಂದ ಚಿನ್ನದ ಮೇಲೆ ಸಾಲ ನೀಡುವ ಬ್ಯಾಂಕ್ಗಳು ಮತ್ತು ಚಿನ್ನದ ಮೇಲೆ ಸಾಲ ನೀಡುವ ಕಂಪನಿಗಳು ಇನ್ಮುಂದೆ ಕಂತಿನಲ್ಲಿ ಸಾಲ ತೀರಿಸುವ ಪದ್ಧತಿಯನ್ನ ಪರಿಚಯಿಸಲು ಮುಂದಾಗ್ತಾ ಇವೆ. ಈ ಹೊಸ ಬದಲಾವಣೆಯಿಂದಾಗಿ ಚಿನ್ನದ ಮೇಲೆ ಸಾಲ ಪಡೆದುಕೊಳ್ಳುವವರಿಗೆ ಸ್ವಲ್ಪ ಕಷ್ಟವೇ ಆಗಲಿದೆ. ಸಾಮಾನ್ಯವಾಗಿ ಚಿನ್ನವನ್ನ ಅಡಮಾನ ಇರಿಸಿ ಸಾಲ ಪಡೆದುಕೊಂಡರೆ ಅದನ್ನ ಒಂದೇ ಬಾರಿ ತೀರಿಸಿ ಅದನ್ನ ಬಿಡಿಸಿಕೊಳ್ಳಲಾಗುತ್ತದೆ. ಆ ಸಾಲವನ್ನ ತೀರಿಸುವವರೆಗೂ ಪ್ರತಿ ತಿಂಗಳು ಬಡ್ಡಿ ಮೊತ್ತ ಕಟ್ಟಲಾಗುತ್ತದೆ. ಆದರೆ ಅದರಲ್ಲಿ ಇದೀಗ ಕೆಲವೊಂದಿಷ್ಟು ಬದಲಾವಣೆಗಳು ಆಗುವ ಸಾಧ್ಯತೆಗಳಿವೆ. ನೀವು ಸಾಲವನ್ನ ಪಡೆದುಕೊಂಡ ಕೂಡಲೇ, ಅಂದರೆ ಉಳಿದ ವಸ್ತುಗಳನ್ನ ಖರೀದಿ ಮಾಡಿದ ಮೇಲೆ ಪ್ರತಿ ತಿಂಗಳು EMI ಪಾವತಿ ಮಾಡುವ ರೀತಿಯಲ್ಲಿಯೇ ಪ್ರತಿ ತಿಂಗಳು ಬಡ್ಡಿ ಮತ್ತು ಅಸಲು ಪಾವತಿ ಮಾಡುವಂತೆ ಚಿನ್ನವನ್ನ ಅಡಮಾನ ಇರಿಸಿದವರಿಗೆ ಸೂಚನೆ ನೀಡುವ ಯೋಜನೆ ರೂಪಿಸಿಕೊಳ್ಳಲಾಗ್ತಾ ಇದೆ. ಚಿನ್ನವನ್ನ ಅಡಮಾನ ಇರಿಸಿ ಮೊದಲು ತಿಂಗಳಿನಿಂದಲೇ ಇದು ಪ್ರಾರಂಭವಾಗುವ ಸಾಧ್ಯತೆ ಇದೆ. ಇದಲ್ಲದೆ ಚಿನ್ನವನ್ನ ಅಡಮಾನ ಇರಿಸುವಾಗ ಟರ್ಮ್ ಲೋನ್ ಮಾರ್ಗವನ್ನ ಅನುಸರಿಸಲು ಸಹ ಉದ್ದೇಶಿಸಲಾಗಿದೆ ಎನ್ನಲಾಗ್ತಾ ಇದೆ. ಈಗ ನೀವು ಚಿನ್ನವನ್ನ ಅಡಮಾನ ಇರಿಸಿದರೆ ಕೊನೆಯ ಹಂತದಲ್ಲಿ ಅದನ್ನ ಬಿಡಿಸಿಕೊಳ್ಳುವಾಗ ಒಟ್ಟು ಹಣ ನೀಡಿ ಬಿಡಿಸಿಕೊಳ್ಳಬಹುದು. ಇನ್ನು ಹೊಸ ಮಾರ್ಗದಲ್ಲಿ ಈ ರೀತಿ ವ್ಯವಸ್ಥೆ ಇರೋದಿಲ್ಲ. ನೀವು ಅಸಲು ಹಾಗೂ ಬಡ್ಡಿಯನ್ನ ಏಕಕಾಲಕ್ಕೆ ಕಟ್ಟಬೇಕಾಗುತ್ತದೆ. ಇದರಿಂದ ಹೊರೆಯಾಗಲಿದೆ. ಏಕೆಂದರೆ ಚಿನ್ನವನ್ನ ಅಡಮಾನ ಇರಿಸುವ ಮುಖ್ಯ ಕಾರಣವೇ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಸಹಾಯವಾಗಲಿ ಅಂತ. ಬಡ್ಡಿ ಹಾಗೂ ಅಸಲನ್ನ ಒಂದೇ ಬಾರಿ ಪ್ರತಿ ತಿಂಗಳು ಅಂದರೆ EMI ರೀತಿ ಇಂತಿಷ್ಟು ಅಂತ ಕಟ್ಟುವುದಾದರೆ ಸ್ವಲ್ಪ ಕಷ್ಟವಾಗಲಿದೆ. ಇನ್ನು ಈಗಿರುವಂತಹ ಪದ್ಧತಿಯಲ್ಲಿ 2 ಆಯ್ಕೆಗಳು ಇದ್ವು. ಚಿನ್ನವನ್ನ ಅಡಮಾನ ಇರಿಸಿದರೂ ಕೂಡ ಅವರ ಬಳಿ ಹಣವಿದ್ದಾಗ ಸಾಲದ ಅವಧಿ ಅಂತ್ಯವಾಗುವುದರ ಮೊದಲು ಹಾಗೂ ಬಡ್ಡಿ ಮೊತ್ತವನ್ನು ಪಾವತಿಸುವುದರೊಂದಿಗೆ ಮರುಪಾವತಿಯ ಆಯ್ಕೆಯನ್ನ ಕೊಡಲಾಗಿತ್ತು. ಆದರೆ ಚಿನ್ನದ ಅಡಮಾನದಲ್ಲಿನ ಲೋಪಗಳನ್ನು RBI ಗುರುತು ಮಾಡಿದ್ದು ಅವುಗಳನ್ನು ಸರಿಪಡಿಸಿಕೊಳ್ಳುವಂತೆ ಹೇಳಿದೆ ಎನ್ನಲಾಗ್ತಾ ಇದೆ. ಇದೀಗ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ, ನವೆಂಬರ್ 29ಕ್ಕೆ ಚಿನ್ನದ ಬೆಲೆಯು 24 ಕ್ಯಾರೆಟ್ಗೆ ಪ್ರತಿ 100 ಗ್ರಾಂಗೆ 7,81,100 ರೂಪಾಯಿ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗುವುದನ್ನ ಅಥವಾ ಏರಿಳಿಕೆಯಾಗುವುದನ್ನ ಸಾಮಾನ್ಯ ಎನ್ನುವಂತೆ ಜನರು ಅದನ್ನು ಗುರುತಿಸ್ತಾ ಇದ್ದಾರೆ. ಕಳೆದ 10 ವರ್ಷಗಳ ಅವಧಿಯಲ್ಲಿ ಚಿನ್ನದ ಬೆಲೆಯು 2 ಪಟ್ಟಾಗಿದೆ. ಇದೇ ಕಾರಣಕ್ಕೆ ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ಮುಂದಾಗಲು ಲಾಭದಾಯಕ ಎನ್ನಲಾಗ್ತಾ ಇದೆ.